ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಇಂದು ಸ್ಪೆಷಲ್ ಡೇ. ಮದುವೆ ಆನಿವರ್ಸರಿ ದಿನದಂದು ಪತ್ನಿ ಮತ್ತು ಮಗನನ್ನ ಮುಖಾಮುಖಿಯಾಗಿ ಭೇಟಿಯಾಗಿದ್ರು. ಪತ್ನಿ ಮತ್ತು ಪುತ್ರನನ್ನ ನೇರವಾಗಿ ಕಂಡ ದರ್ಶನ್ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ದರ್ಶನ್ ವಿಜಯಲಕ್ಷ್ಮಿಗೆ ವಿವಾಹ ವಾರ್ಷಿಕೋತ್ಸವ ಸಂಭ್ರಮ. ಆನಿವರ್ಸರಿ ಎಂದೇ ಪತಿ ಪತ್ನಿ ಮುಖಾಮುಖಿ ದರ್ಶನ. ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. ಇದರ ಮಧ್ಯೆ ದರ್ಶನ್ಗೆ ಇಂದು 23ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ. ಹೀಗಾಗಿ ಇಂದು ಪತಿಯನ್ನ ನೋಡಲು ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಜೊತೆ ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದ್ರು. 8 ತಿಂಗಳ ಬಳಿಕ ಇಂದು ಮೊದಲ ಮುಖಾಮುಖಿ ಭೇಟಿಯಾಗಿತ್ತು. ಹೀಗಾಗಿ ದರ್ಶನ್ ಸ್ವಲ್ಪ ಜಾಸ್ತಿನೇ ಎಮೋಷನಲ್ ಆಗಿದ್ರಂತೆ. ತುಂಬಾ ದಿನಗಳ ಬಳಿಕ ನೋಡಿದ್ರಿಂದ ಪತ್ನಿ ಮತ್ತು ಮಗನನ್ನ ಅಪ್ಪಿಕೊಂಡು ದರ್ಶನ್ ಕಣ್ಣೀರಿಟ್ಟಿದ್ದಾರೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿದ್ದ ದರ್ಶನ್ಗೆ ಧೈರ್ಯ ಹೇಳಿ 30 ನಿಮಿಷಗಳ ಭೇಟಿ ಬಳಿಕ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಬೇಸರದಿಂದಲೇ ಹೊರಬಂದರು. ಇನ್ನು ಜೈಲು ಭೇಟಿಗೂ ಮುನ್ನವೇ ವಿಜಯಲಕ್ಷ್ಮಿ 23ನೇ ಮದುವೆ ವಾರ್ಷಿಕೋತ್ಸವದ ಅಂಗವಾಗಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ರು. ದರ್ಶನ್ ಕೈಯನ್ನ ಗಟ್ಟಿಯಾಗಿ ಹಿಡಿದಿರುವ ಹಳೆ ಫೋಟೋವೊಂದನ್ನ ಹಾಕಿ ಕೆಲ ಸಾಲುಗಳನ್ನ ಬರೆದಿದ್ರು. ಪ್ರತಿಯೊಂದು ಬಿರುಗಾಳಿ, ಪ್ರತಿಯೊಂದು ನಿಶ್ಶಬ್ದದ ನಡುವೆಯೂ ನಾನು ನಿನ್ನ ಕೈಯನ್ನ ಹಿಡಿದಿರ್ತೇನೆ. ಪರಿಸ್ಥಿತಿಗಳು ನಮ್ಮನ್ನ ದೂರ ಮಾಡಲು ಎಷ್ಟೇ ಪ್ರಯತ್ನಿಸಿದ್ರು ನನ್ನ ಹೃದಯ ಯಾವಾಗಲೂ ನಿನ್ನನ್ನೇ ಆರಿಸಿಕೊಳ್ಳುತ್ತೆ. ಇಡೀ ಜಗತ್ತೇ ನಿನಗೆ ವಿರುದ್ಧವಾಗಿ ನಿಂತರೂ ನಾನು ನಿನ್ನ ಪಕ್ಕದಲ್ಲೇ ಇರುತ್ತೇನೆ. ಎಲ್ಲದರ ನಡುವೆಯೂ ನಾನು ನಿನ್ನನ್ನೇ ಆರಿಸಿಕೊಳ್ಳುತ್ತೇನೆ ಅಂತ ವಿಜಯಲಕ್ಷ್ಮಿ ಬರೆದುಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಸಿಗದೆ ದರ್ಶನ್ ಮಾನಸಿಕವಾಗಿ ಕುಗ್ಗಿದ್ದಾರೆಂದು ಪತ್ನಿ ವಿಜಯಲಕ್ಷ್ಮಿ ಕಾರಾಗೃಹದ ಡಿಜಿಪಿ ಅಲೋಕ್ ಕುಮಾರ್ ಅವರನ್ನ ಭೇಟಿಯಾಗಿದ್ರು. ಮದುವೆ ವಾರ್ಷಿಕೋತ್ಸವ ಇರೋದ್ರಿಂದ ಮುಖಾಮುಖಿ ಭೇಟಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿಕೊಳ್ಳಲಾಗಿತ್ತು. ಇದೇ ಕಾರಣಕ್ಕೆ ಒಳ ಸಂದರ್ಶನಕ್ಕೆ ಜೈಲಾಧಿಕಾರಿಗಳು ಅವಕಾಶ ನೀಡಿದ್ದಾರೆ. ಪ್ರತಿ ವರ್ಷ ತಮ್ಮ ಮದುವೆ ಆನಿವರ್ಸರಿಯನ್ನ ಅದ್ದೂರಿಯಾಗಿ ಆಚರಿಸಿಕೊಳ್ತಿದ್ದ ದರ್ಶನ್ ಮತ್ತು ವಿಜಯಲಕ್ಷ್ಮಿಗೆ ಇಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆಚರಿಸಿಕೊಳ್ಳುವಂತಾಯಿತು. ಆನೇಕಲ್ನಿಂದ ರಾಮು ಜೊತೆ ಮಾಲ್ತೇಶ್ ಜಗೀನ್, TV9 ಬೆಂಗಳೂರು.